ಉಡುಪಿ ಕ್ಷೇತ್ರದಲ್ಲಿ ರಾಯರ ಮಠವನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ವಿಜಯೀಂದ್ರ ತೀರ್ಥರ ಕಾಲಕ್ಕೆ ಆದದ್ದು. ವಾದಿರಾಜರಿಗೂ ವಿಜಯೀಂದ್ರ ತೀರ್ಥರಿಗೂ ಅಪಾರವಾದಂತಹ ಸ್ನೇಹ ಇರೋ ಕಾರಣದಿಂದ ವಾದಿರಾಜರೇ ಉಡುಪಿ ಕೃಷ್ಣನ ಮುಂಭಾಗದಲ್ಲಿ ವಿಜಯೀಂದ್ರ ತೀರ್ಥರಿಗೆ ಒಂದು ವಾಸಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ಮಠವನ್ನ ದಾನ ಮಾಡಿ ಕೊಟ್ಟಿದ್ದಾರೆ. ಆ ವಿಜಯೀಂದ್ರ ತೀರ್ಥರ ಮೇಲಿನ ಒಂದು ಅಪರಿಮಿತವಾದಂತಹ ಸ್ನೇಹದಿಂದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಿತಾಮಿತ್ರ ತೀರ್ಥಯತಿಗಳ ಮೂಲಕ ನಂತರದ ಪರಂಪರೆಯಲ್ಲಿ ಬಂದ ಮಹನೀಯರು ರಘುನಂದನ ತೀರ್ಥರು. ಈ ರಘುನಂದನ ತೀರ್ಥರು ಕೂಡ ತಮ್ಮ ಒಂದು ಪೀಠಾಧಿಪತ್ಯದ ಅವಧಿಯಲ್ಲಿ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿ ಶಾಸ್ತ್ರ ಸಂರಕ್ಷಣೆಯನ್ನ, ಪಾಠ ಪ್ರವಚನದ ಉತ್ತಮವಾದಂತಹ ದೀಕ್ಷೆಯನ್ನ, ಆಚಾರ್ಯ ಮಧ್ವರು ಹೇಳಿದ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಸೂಚನೆ ಮಾಡಿದ ಯಾವ ಅಷ್ಟಮಹಾಮಂತ್ರಗಳು, ಅನೇಕ ಮಂತ್ರಗಳು ಇದ್ದಾವೋ ಎಲ್ಲ ಮಂತ್ರಗಳನ್ನು ಕೂಡ ಜಪಿಸಿ ಅದರಲ್ಲಿ ಸಿದ್ಧಿಯನ್ನ ಪಡೆದುಕೊಂಡು ಉತ್ತಮವಾದಂತಹ ಸಾಧನೆಯನ್ನ ಮಾಡಿದಂತಹ ಮಹನೀಯರು ಈ ರಘುನಂದನ ತೀರ್ಥರು. ಈ ರಘುನಂದನ ತೀರ್ಥರು ತಮ್ಮ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಸುರೇಂದ್ರ ತೀರ್ಥರನ್ನ ನೇಮಕ ಮಾಡ್ತಾರೆ. ಸುರೇಂದ್ರ ತೀರ್ಥರ ಒಂದು ಮಹಿಮೆ ಅಗಾಧವಾದುದು. ಯಾಕೆ? ಮಾನಸ ಪೂಜಾ ಧುರಂಧರರು ಅಂತ ಪ್ರಸಿದ್ಧರಾದಂತಹ ಮಹನೀಯರು ಈ ಸುರೇಂದ್ರ ತೀರ್ಥರು. ನಾವು ನೀವು ಭಗವಂತನ ಪೂಜೆಯನ್ನ ಮನಸ್ಸಿಟ್ಟೋ ಮನಸ್ಸಿಲ್ಲದೆಯೋ ಕಾಟಾಚಾರಕ್ಕೋಸ್ಕರ ಆ ಭಗವಂತನ ಪ್ರತಿಮೆಗಳಿಗೆ ಪೂಜೆಯನ್ನ ಸಲ್ಲಿಸಿದರೆ ಈ ಸುರೇಂದ್ರ ತೀರ್ಥರಂತಹ ಮಹನೀಯರು ಬಾಕ್ಯ ಪೂಜೆಗಿಂತಲೂ ಕೂಡ ಮಾನಸ ಪೂಜೆಯೇ ಭಗವಂತನಿಗೆ ಮಾಡುವಂತಹ ಅತ್ಯಂತ ಶ್ರೇಷ್ಠ ಪೂಜೆ. ಆದ್ದರಿಂದ ಅಂತಹ ಅತ್ಯುತ್ತಮವಾದಂತಹ ಮಾನಸ ಪೂಜೆಯನ್ನ ನಡೆಸಿದಂಥವರು ಇವರು. ಇದಕ್ಕಿಂತಲೂ ಕೂಡ ಇನ್ನೂ ಉತ್ತಮವಾದಂತಹ ಒಂದು ದೊಡ್ಡ ಸಾಧನೆ ಈ ಸುರೇಂದ್ರ ತೀರ್ಥರ ಜೀವನದಲ್ಲಿ ನಡೆದಿದ್ದು. ಪವಿತ್ರಿತಾಭೂತ್ ಅಖಿಲಾಧರಿತ್ರಿ ಚಿರಂ ಗೃಹೀತಾ ನಶನವ್ರತೈಸ್ತೈ. ಇಡೀ ಭರತ ಖಂಡವನ್ನ ಸಂಪೂರ್ಣ ಉಪವಾಸ ಇದ್ದುಕೊಂಡು 3 ಬಾರಿ ಪ್ರದಕ್ಷಿಣೆಯನ್ನ ಬರೀ ಪಾದದಲ್ಲಿ ಸಂಚಾರವನ್ನ ಮಾಡಿ ಸಕಲ ತೀರ್ಥಕ್ಷೇತ್ರಗಳಲ್ಲಿ ನೆಲೆಸಿದ ನದ್ಯಭಿಮಾನಿ ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಿ, ಅನೇಕ ಕ್ಷೇತ್ರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇಡೀ ಭರತಖಂಡವನ್ನ 3 ಬಾರಿ ಪ್ರದಕ್ಷಿಣೆಯನ್ನ ಮಾಡಿದಂತಹ ಮಹನೀಯರು ಈ ಸುರೇಂದ್ರ ತೀರ್ಥರು. ನಾವೆಲ್ಲ 15 ದಿನ ಪಕ್ಷಕ್ಕೊಂದು ಬಾರಿ ಬರುವಂತಹ ಏಕಾದಶಿ ತಿಥಿಯೆಂದು ಉಪವಾಸವನ್ನ ಮಾಡೋದಕ್ಕೋಸ್ಕರವೇ ಎಷ್ಟು ಒದ್ದಾಡ್ತೇವೆ. ಮರುದಿನ ಮಧ್ಯಾಹ್ನ ವ್ಯಾಪಿಯಾಗಿ ಶ್ರವಣ ನಕ್ಷತ್ರ ಬಂತು ಅಂತ ಹೇಳಿದರೆ ಶ್ರವಣೋಪವಾಸ ಬೇರೆ. ಹೀಗೆ
ಪ್ರತಿ ಪಕ್ಷಕ್ಕೆ ಒಂದು ಉಪವಾಸ, ಅಪರೂಪಕ್ಕೊಂದು ಬಾರಿ 2 ಉಪವಾಸ ಬಂದರೇನೆ ನಮ್ಮ ದೇಹ ಆ ಉಪವಾಸದಿಂದ ಕೃಶವಾಗಿ ಯಾವ ಕೆಲಸವನ್ನೂ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಮಹಾ ತಪಸ್ವಿಗಳಾದಂತಹ ಈ ಸುರೇಂದ್ರ ತೀರ್ಥರು ಇಡೀ ಭರತಖಂಡವನ್ನ 3 ಬಾರಿ ಉಪವಾಸದಲ್ಲಿ ಸಂಚಾರ ಮಾಡಿದ್ದು ಅವರ ಸಾಧನೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಕೆಲಸವಾಗಿದೆ. ಹೀಗೆ ಆ ಸುರೇಂದ್ರ ತೀರ್ಥರ ಒಂದು ಮಹಿಮೆಯನ್ನ ನಿರೂಪಣೆ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ವಿಜಯೀಂದ್ರ ತೀರ್ಥರ ಮಹಿಮೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ವಿದ್ವದ್ವರೋಸ್ಮಾದ್ ವಿಜಯೀಂದ್ರ ಯೋಗಿ ವಿದ್ಯಾಸುಹೃತ್ಯಾ ಸ್ವತುಲ ಪ್ರಭಾವಃ ರತ್ನಾಭಿಷೇಕಂ ಕಿಲ ರಾಮರಾಜಾತ್ ಪ್ರಾಪ್ಯಾಗ್ರ್ಯಲಕ್ಷ್ಮೀ ನ ಕೃತಾಗ್ರಹಾರ. ವಿಜಯೀಂದ್ರ ತೀರ್ಥರು ವ್ಯಾಸರಾಜರ ಶಿಷ್ಯರಾಗಿರ್ತಕ್ಕಂತಹವರು. ಒಂದು ಸಲ ಹಂಪಿ ಕ್ಷೇತ್ರಕ್ಕೆ ಈ ಸುರೇಂದ್ರ ತೀರ್ಥರು ಸಂಚಾರವನ್ನ ಮಾಡ್ತಾ ಬಂದ ಸಂದರ್ಭದಲ್ಲಿ ವಿಜಯನಗರದ ಅರಸನ ಕೆಟ್ಟ ಯೋಗವನ್ನ ಪರಿಹಾರ ಮಾಡಿದಂತಹ ಜಗದ್ವಿಖ್ಯಾತರಾದ ವ್ಯಾಸರಾಜ ಗುರು ಸಾರ್ವಭೌಮರಿಗೆ 24 ಜನ ಶಿಷ್ಯರು ಆ ಕಾಲದಲ್ಲಿ ಇರ್ತಾರಂತೆ. 24 ಜನ ಶಿಷ್ಯರಲ್ಲಿ ಒಬ್ಬ ವಿಷ್ಣು ತೀರ್ಥ ಯತಿಗಳು. ಆ ವಿಷ್ಣು ತೀರ್ಥ ಯತಿಗಳ ಪಾಂಡಿತ್ಯವನ್ನ, ಅವರಲ್ಲಿ ಇರುವಂತಹ ವಿದ್ಯಾ ವೈಭವವನ್ನ ಕಂಡು ಈ ಸುರೇಂದ್ರ ತೀರ್ಥರು ವ್ಯಾಸರಾಜರ ಹತ್ತಿರ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾವ ಸಮಯದಲ್ಲಿ ಭಿಕ್ಷೆಗೆ ಕುಳಿತಿರ್ತಾರೆ ಈ ಸುರೇಂದ್ರ ತೀರ್ಥರು, ವ್ಯಾಸರಾಜರ ಹತ್ತಿರ ಪ್ರಾರ್ಥನೆಯನ್ನ ಸಲ್ಲಿಸ್ತಾರಂತೆ. ಕೈಯಲ್ಲಿ ಆಪೋಷಣವನ್ನ ಹಿಡಿದುಕೊಂಡು ಈ ಆಪೋಷಣವನ್ನ ಸ್ವೀಕಾರ ಮಾಡಿ ಇವತ್ತಿನ ದಿನ ನಾವು ಭಿಕ್ಷೆಯನ್ನ ಸ್ವೀಕಾರ ಮಾಡಬೇಕು ಅಂತಾದರೆ ತಮ್ಮಲ್ಲಿ ಅಧ್ಯಯನವನ್ನ ಮಾಡ್ತಾ ಇರುವಂತಹ ಯಾವ ಈ ವಿಷ್ಣು ತೀರ್ಥ ಯತಿಗಳಿದ್ದಾರೆ ಇವರನ್ನ ನಮಗೆ ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟರೆ ಮಾತ್ರ ನಾವು ಇವತ್ತಿನ ದಿನ ಆಪೋಷಣವನ್ನ ಸ್ವೀಕಾರ ಮಾಡ್ತೇವೆ. ಹೀಗೆ ಸುರೇಂದ್ರ ತೀರ್ಥರ ಒತ್ತಾಸೆಗೆ ಮಣಿದು ಆ ವ್ಯಾಸರಾಜ ಗುರು ಸಾರ್ವಭೌಮರು ವಿಷ್ಣು ತೀರ್ಥ ಯತಿಗಳನ್ನ ಅವತ್ತಿನ ದಿನ ಸುರೇಂದ್ರ ತೀರ್ಥರಿಗೆ ಕೊಡ್ತೇನೆ ಅನ್ನೋ ಭರವಸೆಯನ್ನ ನೀಡ್ತಾರೆ. ದಂಡ ಪಲ್ಲಟವನ್ನ ಮಾಡಿಕೊಂಡು ಆ ವಿಬುಧೇಂದ್ರ ಮಠಕ್ಕೆ ಅವತ್ತಿನ ದಿನ ಸುರೇಂದ್ರರ ನಂತರ ವಿಜಯೀಂದ್ರ ಅನ್ನೋ ನಾಮಾಂಕಿತರಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗ್ತಾರೆ ಮಹನೀಯರು ವಿಜಯೀಂದ್ರರು. ಹೀಗೆ ಸುರೇಂದ್ರ ತೀರ್ಥರ ಮೂಲಕ ವ್ಯಾಸರಾಜರ ಶಿಷ್ಯರಾದಂತಹ ವಿಜಯೀಂದ್ರರಿಗೆ ಮುಂದಿನ ಪೀಠಾಧಿಪತ್ಯವನ್ನ ವಹಿಸಿಕೊಡ್ತಾರಂತೆ ಈ ಸುರೇಂದ್ರ ತೀರ್ಥರು. ವಿಜಯೀಂದ್ರ ತೀರ್ಥರ ಮಹಿಮೆಯನ್ನ ಯಾರು ತಾನೇ ತಿಳಿದುಕೊಂಡಿಲ್ಲ ಜಗತ್ತಿನಲ್ಲಿ? ಯಾಕೆ? ಚತುಷ್ಷಷ್ಟಿ ಕಲಾ ವಿದ್ಯಾ ಜುಷೇ ವಿದ್ವನ್ ಮಹೋಜುಷೇ. ಜಗತ್ತಿನಲ್ಲಿ ಪ್ರಸಿದ್ಧವಾದಂತಹ ವಿದ್ಯೆಗಳು ಅಂತ ಹೇಳಿದರೆ 64 ವಿದ್ಯೆಗಳು. ವಾಸ ಮಾಡುವಂತಹ ಜಗತ್ತಿನಲ್ಲಿ ವಾಸ ಮಾಡುವಂತಹ ಅನೇಕ ವಿದ್ಯೆಗಳಲ್ಲಿ ಪ್ರವೀಣನಾದಂತಹ ಪುರುಷರಿಗೆ 2-3 ವಿದ್ಯೆಗಳು ಒಲಿದರೆ ಹೆಚ್ಚು. ಆದರೆ ವಿಜಯೀಂದ್ರ ತೀರ್ಥರಂತ ಮಹನೀಯರಿಗೆ ವ್ಯಾಸತೀರ್ಥರ ಒಂದು ಅನುಗ್ರಹ ಕೃಪಾ ಕಟಾಕ್ಷದಿಂದ 64 ವಿದ್ಯೆಗಳೂ ಕೂಡ ಆ ಮಹನೀಯರಿಗೆ ಒಲಿದಿತ್ತು. ಅಂತಹ ವಿಜಯೀಂದ್ರ ತೀರ್ಥರ ವಿದ್ಯಾವೈಭವ ಏನು ಅಂತ ಹೇಳೋದು. ನಾವೆಲ್ಲ ಪ್ರತಿನಿತ್ಯ ವಿಜಯೀಂದ್ರ ತೀರ್ಥರ ಪ್ರತಿಯೊಬ್ಬ ರಾಯರ ಭಕ್ತನೂ ಕೂಡ ಇವತ್ತಿನ ದಿನ ವಿಜಯೀಂದ್ರ ತೀರ್ಥರ ಸ್ಮರಣೆಯನ್ನ ಮಾಡದೆ ಯಾರೂ ಕೂಡ ಊಟವನ್ನೇ ಮಾಡೋದಿಲ್ಲ. ಯಾಕೆ? ಪ್ರತಿನಿತ್ಯ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿದ ರಾಯರ ಸ್ತೋತ್ರವನ್ನ ಪ್ರತಿಯೊಬ್ಬ ರಾಯರ ಭಕ್ತನೂ ಕೂಡ ಪಾರಾಯಣವನ್ನ ಮಾಡ್ತಾನೆ. ಆ ಸ್ತೋತ್ರದಲ್ಲಿ
ವಿಜಯೀಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ. ವಿಜಯೀಂದ್ರ ತೀರ್ಥ ಕರ ಕಮಲ ಸಂಜಾತರಾದ ಸುಧೀಂದ್ರ ತೀರ್ಥರ ವರಕುಮಾರರು ರಾಘವೇಂದ್ರ ತೀರ್ಥರು. ಹೀಗೆ ರಾಯರ ಪರಮ ಗುರುಗಳಾದ ವ್ಯಾಸತೀರ್ಥರ ಅತ್ಯುತ್ತಮ ಶಿಷ್ಯರಲ್ಲಿ ಒಬ್ಬರಾದಂತಹ ಮಹನೀಯರು ಈ ವಿಜಯೀಂದ್ರ ತೀರ್ಥರು. ಅಪ್ಪಯ್ಯ ದೀಕ್ಷಿತರು ಆಗಿನ ಕಾಲದ ಅದ್ವೈತ ವಿದ್ವಾಂಸರಲ್ಲಿ ಅಗ್ರಗಣ್ಯರಾದಂತಹ ಮಹನೀಯರು ಅಪ್ಪಯ್ಯ ದೀಕ್ಷಿತರು. ಅಂಥ ಅಪ್ಪಯ್ಯ ದೀಕ್ಷಿತರನ್ನ ಸೋಲಿಸಿದಂತಹ ಮಹನೀಯರು ಇವತ್ತಿನ ದಿನ ವಿಜಯೀಂದ್ರ ತೀರ್ಥರು ಅಪ್ಪಯ್ಯ ದೀಕ್ಷಿತರ ಮಧ್ಯೆ ಯಾವ ವಾಕ್ಯಾರ್ಥ ನಡೆದಿದೆ, ಆ ವಾಕ್ಯಾರ್ಥ 1 ದಿನ 15 ದಿನ 1 ವರ್ಷ ಅಷ್ಟು ಮಾತ್ರ ನಡೆದಿದ್ದಲ್ಲ. ವಿಜಯೀಂದ್ರ ತೀರ್ಥರ ಹತ್ತಿರ ವಾಕ್ಯಾರ್ಥವನ್ನ ನಡೆಸೋದಕ್ಕೋಸ್ಕರವೇ ಈ ಅಪ್ಪಯ್ಯ ದೀಕ್ಷಿತರು ವಿಜಯೀಂದ್ರರು ವಾಸ ಮಾಡುವಂತಹ ಕುಂಭಕೋಣ ಅನ್ನೋ ಪಟ್ಟಣಕ್ಕೆ ಬಂದು ಸುಮಾರು ವರ್ಷಗಳ ಕಾಲ ವಾಕ್ಯಾರ್ಥವನ್ನ ನಡೆಸಿ ಪತ್ರಗಳ ಮೂಲಕ ಲೇಖನವನ್ನ ಬರೆದು ಇವತ್ತಿಗೂ ಕೂಡ ದಾಖಲಾತಿಯನ್ನ ಮಾಡಿದ್ದಾರೆ. ಅಂಥ ಅಪ್ಪಯ್ಯ ದೀಕ್ಷಿತರನ್ನ ಸೋಲಿಸಿದಂತಹ ಮಹನೀಯರು ನಮ್ಮ ಈ ವಿಜಯೀಂದ್ರ ತೀರ್ಥರಾಗಿದ್ದಾರೆ. ಮತ್ತೆ ವಿಜಯೀಂದ್ರ ತೀರ್ಥರ ಪಾಂಡಿತ್ಯ ಬರೀ ವಾಕ್ಯಾರ್ಥವನ್ನ ನಡೆಸಿ ಪರವಾದಿಗಳನ್ನ ಸೋಲಿಸೋದಕ್ಕೋಸ್ಕರ ಮಾತ್ರ ಸೀಮಿತವಾಗಿರಲಿಲ್ಲ ಹೊರತು ಅನೇಕ ಗ್ರಂಥಗಳನ್ನ ಇವತ್ತಿನ ದಿನ ಮಾಧ್ವ ಸಮಾಜಕ್ಕೆ ನೀಡಿದಂತಹ ಮಹನೀಯರು ವಿಜಯೀಂದ್ರ ತೀರ್ಥರು. ಸುಮಾರು 104 ಗ್ರಂಥಗಳನ್ನ ರಚನೆ ಮಾಡಿ ಸಾರಸ್ವತ ಪ್ರಪಂಚಕ್ಕೆ ನೀಡಿದಂತಹ ಮಹನೀಯರು ಇವರು. ಇಂಥ ವಿಜಯೀಂದ್ರ ತೀರ್ಥರು ಕುಂಭಕೋಣ ನಗರದಲ್ಲಿ ಮಠವನ್ನ ಸ್ಥಾಪನೆ ಮಾಡ್ತಾರೆ. ರಾಯರು ಈ ಮಠಕ್ಕೆ ಪೀಠಾಧಿಪತಿಗಳಾಗೋದಕ್ಕಿಂತ ಮುಂಚೆ ಈ ಮಠಕ್ಕೆ ಒಂದೋ ಕುಂಭಕೋಣ ಮಠ ಅಥವಾ ವಿಜಯೀಂದ್ರ ಮಠ ಅಥವಾ ವಿದ್ಯಾ ಮಠ ಅಂತ ಈ ರೀತಿಯಾಗಿಯೇ ಆ ಪತ್ರದಲ್ಲಿ ದಾಖಲಾತಿಯನ್ನ ನಾವು ಇವತ್ತಿನ ತನಕವೂ ಕೂಡ ನೋಡಬಹುದಾಗಿದೆ. ಇಂಥ ಆ ವಿಜಯೀಂದ್ರ ತೀರ್ಥರ ಸಾಧನೆ ತುಂಬಾ ಅಗಾಧವಾದುದು. ವ್ಯಾಸತೀರ್ಥರ ಹತ್ತಿರ ನಾವೆಲ್ಲ ಗುರುಕುಲ ಶಿಕ್ಷಣವನ್ನ 12 ವರ್ಷಕ್ಕೆ ಸೀಮಿತಗೊಳಿಸಿ 1 ಬಾರಿ ಗುರುಗಳ ಮೂಲಕ ಸುಧಾ ಗ್ರಂಥದ ಪ್ರವಚನವನ್ನ ಶ್ರವಣ ಮಾಡಿ ಧನ್ಯರಾಗ್ತೇವೆ ನಾವೆಲ್ಲರೂ ಕೂಡ. ಆದರೆ ವಿಜಯೀಂದ್ರ ತೀರ್ಥರಂತಹ ಮಹನೀಯರು ತಮ್ಮ ಗುರುಗಳಾದಂತಹ ವ್ಯಾಸತೀರ್ಥರ ಹತ್ತಿರ ಸುಮಾರು 9 ಬಾರಿ ಸುಧಾಮಂಗಳ ಸುಧಾ ಪಾಠವನ್ನು ಕೇಳಿ ಮಂಗಳವನ್ನ ಮಾಡಿಸಿಕೊಂಡಿದ್ದಾರೆ ಈ ವಿಜಯೀಂದ್ರ ತೀರ್ಥರು. ಇವತ್ತಿನ ದಿನ ಉಡುಪಿ ಕ್ಷೇತ್ರದಲ್ಲಿ ರಾಯರ ಮಠವನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ವಿಜಯೀಂದ್ರ ತೀರ್ಥರ ಕಾಲಕ್ಕೆ ಆದದ್ದು. ವಿಜಯೀಂದ್ರ ತೀರ್ಥರು, ಕನಕದಾಸರು, ವಾದಿರಾಜರು ಇವರೆಲ್ಲರೂ ಕೂಡ ಸಹಾಧ್ಯಾಯಿಗಳು, ಒಂದೇ ಕಾಲದಲ್ಲಿ ಇರತಕ್ಕಂತಹ ಮಹನೀಯರು. ವಾದಿರಾಜರಿಗೂ ವಿಜಯೀಂದ್ರ ತೀರ್ಥರಿಗೂ ಅಪಾರವಾದಂತಹ ಸ್ನೇಹ ಇರೋ ಕಾರಣದಿಂದ ವಾದಿರಾಜರೇ ಉಡುಪಿ ಕೃಷ್ಣನ ಮುಂಭಾಗದಲ್ಲಿ ವಿಜಯೀಂದ್ರ ತೀರ್ಥರಿಗೆ ಒಂದು ವಾಸಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ಮಠವನ್ನ ದಾನ ಮಾಡಿ ಕೊಟ್ಟಿದ್ದಾರೆ. ಆ ವಿಜಯೀಂದ್ರ ತೀರ್ಥರ ಮೇಲಿನ ಒಂದು ಅಪರಿಮಿತವಾದಂತಹ ಸ್ನೇಹದಿಂದ ಹೀಗೆ ಶಾಸ್ತ್ರ ಸಂರಕ್ಷಣೆಯಲ್ಲಿ ವಾಕ್ಯಾರ್ಥ ಕುಶಲಿಗಳಾಗಿ ಮಠವನ್ನ ರಕ್ಷಣೆ ಮಾಡುವಂಥವರಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅಪರಿಮಿತವಾದಂತಹ ಸಾಧನೆಯನ್ನ ಮಾಡಿದಂತಹ ಮಹನೀಯರು ಈ ವಿಜಯೀಂದ್ರ ತೀರ್ಥರು. ಇವರ ಇನ್ನೊಂದು ಮಹಿಮೆಯನ್ನ ಅವಶ್ಯವಾಗಿ ಹೇಳಲೇಬೇಕು. ಸುಮಾರು 80 ಪ್ರತಿಮೆಗಳನ್ನ ಸ್ವತಃ ವಿಜಯೀಂದ್ರ ತೀರ್ಥರೇ ತಮ್ಮ ಕೈಯಿಂದ ರಚನೆ ಮಾಡಿ ಇವತ್ತಿಗೂ ಕೂಡ ಕುಂಭಕೋಣ ಮಠದಲ್ಲಿ, ಕುಂಭಕೋಣ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ವಿಜಯೀಂದ್ರರು ರಚನೆ ಮಾಡಿದಂತಹ ಆ ಪ್ರತಿಮೆಗಳನ್ನ ಕಾಣಬಹುದಾಗಿದೆ. ಕಮ್ಮಾರ ಚಪ್ಪಲಿ ಹೊಲಿಲಿಕ್ಕೆ ಬರ್ತಾ ಇರಲ್ಲ, ಚಪ್ಪಲಿ ಹೊಲಿಯೋದನ್ ಹೇಗೆ ಅಂತ ಕಲಿಸಿಕೊಟ್ಟಂತಹ ಮಹನೀಯರು. ಸಾರಂಗಪಾಣಿ ದೇವಸ್ಥಾನದ ಮೂಲಕ ಬಾಳೆನಾರಿನಲ್ಲಿ ನಡೆದುಕೊಂಡು ಬಂದು ಅಣಿಮಾದಿ ಸಿದ್ಧಿ ಉಳ್ಳಂತಹ ಮಹನೀಯರು ತಾವು ಅಂತ ತೋರಿಸಿಕೊಂಡಂತಹ ಮಹಾನುಭಾವರು ಆ ವಿಜಯೀಂದ್ರ ತೀರ್ಥರು. ಅಂಥ ವಿಜಯೀಂದ್ರ ತೀರ್ಥರ
ಪಾಂಡಿತ್ಯವನ್ನ ಮನಗಂಡು ಆಗಿನ ಕಾಲದ ಒಬ್ಬ ಶ್ರೇಷ್ಠ ರಾಜ, ರತ್ನಾಭಿಷೇಕಂ ಕಿಲ ರಾಮರಾಜ ಪ್ರಾಪ್ಯಾಗ್ರ ಲಕ್ಷ್ಮೀನ್ ಅಕೃತಗ್ರಹಾರಾನ್, ರಾಮರಾಜ ಅನ್ನೋ ಹೆಸರಿನ ಒಬ್ಬ ಶ್ರೇಷ್ಠ ಪ್ರಜಾರಂಜಕನಾದಂತಹ ಯಾವ ರಾಜನಿದ್ದಾನೆ, ಇವನು ವಿಜಯೀಂದ್ರ ತೀರ್ಥರ ಪಾಂಡಿತ್ಯಕ್ಕೆ ಸೋತು ರತ್ನಾಭಿಷೇಕವನ್ನ ಮಾಡಿಬಿಟ್ಟಿದ್ದಾನಂತೆ ಆ ವಿಜಯೀಂದ್ರ ತೀರ್ಥರಿಗೆ. ಬರೀ ಅಷ್ಟೇ ಅಲ್ಲ, ಆ ರತ್ನಾಭಿಷೇಕವನ್ನ ಮಾಡಿ ವಿಜಯೀಂದ್ರರ ಮೇಲಿನ ಗೌರವದಿಂದ ಅನೇಕ ಬ್ರಾಹ್ಮಣರ ಅಗ್ರಹಾರವನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾನಂತೆ ಆ ರಾಮರಾಜ ಅನ್ನುವಂತಹ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಬ್ರಾಹ್ಮಣರ ಸಮಾಜಕ್ಕೆ, ವಿದ್ವತ್ ಪ್ರಪಂಚಕ್ಕೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಎಲ್ಲ ವಿಧವಾಗಿಯೂ ಕೂಡ ಉಪಕಾರವನ್ನ ಮಾಡಿದಂತಹ ಮಹನೀಯರು ಈ ವಿಜಯೀಂದ್ರ ತೀರ್ಥರು. ಇಂಥ ವಿಜಯೀಂದ್ರ ತೀರ್ಥರಿಗೆ ಅವರ ಗುರುಗಳಾದಂತಹ ಸುರೇಂದ್ರ ತೀರ್ಥರು ಪೀಠಾಧಿಪತ್ಯವನ್ನ, ಉತ್ತರಾಧಿಕಾರದ ದಾಯಿತ್ವವನ್ನ ಅವರಿಗೆ ವಹಿಸಿ ಕೊಡ್ತಾರಂತೆ. ಇಂಥ ವಿಜಯೀಂದ್ರ ತೀರ್ಥರ ಚರಮ ಶ್ಲೋಕವನ್ನ ನೀವು ಕೇಳಿರ್ತೀರ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಭಕ್ತಾನಾಂ ಮಾನಸಾಂಭೋಜ ಭಾನವೇ, ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿ ಸೂರ್ಯ ಯಾವ ರೀತಿಯಾಗಿ ಪ್ರತಿನಿತ್ಯ ಉದಯಿಸ್ತಾನೋ ಆ ಸೂರ್ಯನಂತೆ ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿ ಪ್ರತಿನಿತ್ಯ ಉದಯಿಸುವಂತಹ ಯಾವ ವಿಜಯೀಂದ್ರ ತೀರ್ಥರಿದ್ದೀರಾ. ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಇಂಥ ಆ ವಿಜಯೀಂದ್ರ ತೀರ್ಥರಿಗೆ ನಾವು ನಮಸ್ಕಾರವನ್ನ ಮಾಡ್ತೇವೆ ಅಂತ ಹೇಳಿ ಅವರ ಚರಮ ಶ್ಲೋಕವನ್ನೂ ಕೂಡ ನಾವು ಮನಗಾಣಬಹುದಾಗಿದೆ. ಇಂಥ ವಿಜಯೀಂದ್ರ ತೀರ್ಥರ ಬೃಂದಾವನ ಇವತ್ತಿಗೂ ಕೂಡ ತಮಿಳುನಾಡು ರಾಜ್ಯದ ಕುಂಭಕೋಣ ಪಟ್ಟಣದಲ್ಲಿ ಅತ್ಯಂತ ಭವ್ಯವಾದಂತಹ ಆ ಬೃಂದಾವನವನ್ನ, ರಾಯರ ಬೃಂದಾವನ, ವಾದೀಂದ್ರ ತೀರ್ಥರ ಬೃಂದಾವನವನ್ನ ಹೊರತುಪಡಿಸಿದರೆ ಅಷ್ಟು ವೃಂದಾವನದ ಪರಿಮಿತಿಯಲ್ಲಿ ಅತ್ಯಂತ ದೊಡ್ಡದಾದಂತಹ ಬೃಂದಾವನ ಇವತ್ತಿನ ದಿನ ನಾವು ವಿಜಯೀಂದ್ರ ತೀರ್ಥರ ಬೃಂದಾವನವನ್ನ ಕಾಣ್ತಾ ಇದ್ದೇವೆ. ಅಂಥ ವಿಜಯೀಂದ್ರ ತೀರ್ಥರ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಎಲ್ಲರಿಗೂ ಕೂಡ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ.